ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೀಟಿಂಗ್ ಆಯಿತು. ಅಲ್ಲೇ ರೈತರಲ್ಲೇ ಎರಡು ಒಳಕಾಗಿದೆಯಲ್ಲ ಸರ್, ಹೆಂಗೆ ಇದನ್ನ ಮ್ಯಾನೇಜ್ ಮಾಡ್ತೀರಾ? ಒಂದು ನಿಮಿಷ ಎಲ್ಲ ರೆಡಿನಾ ಎಲ್ಲರೂ ಒಳ ಬರ್ತೀರಾ? ಹೇಳಿ ಕೇಳಿ ಸರ್. ಅದೇ ಈಗ ಚನ್ನರಾಯಪಟ್ಟಣದ ಪರಿಹಾರಕ್ಕೆ ಸಂಬಂಧಪಟ್ಟಾಗೆ ಒಬ್ಬರು ಲ್ಯಾಂಡ್ ಅಕ್ವಿಸಿಷನ್ ಕೈ ಬಿಡಿ ಅಂತಾರೆ, ಇನ್ನೊಬ್ಬರು 3.5 ಕೋಟಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಏನು ಸರ್ ಅವರಲ್ಲೇ ಒಂದು ರೀತಿ ಗೊಂದಲ ನೋಡಿ. ಅದೇನು ವಾಡಿಕೆ ನಾವು ಸೃಷ್ಟಿ ಮಾಡಿದ್ದಲ್ಲ. ಒಂದೇದು ಈ ಚನ್ನರಾಯಪಟ್ಟಣದಲ್ಲಿ ಏನು ರೈತರು ಈಗ ನಿನ್ನೆ ಮೊನ್ನೆ ಇದು ಮಾಡಿದ್ದಾರೆ, ಅವ್ರು ಮೊದಲು ಕೂಡ ಮಾಡಿದ್ದಾರೆ. ಅವರು ಮೊದಲು ಕೂಡ ಯಾಕಂದ್ರೆ ಅವ್ರದೇ ಫಸ್ಟ್ ನೋಟಿಫಿಕೇಷನ್ ಆಗಿದ್ದು 28/4 ಅಂದರೆ ಸುಮಾರು 450-500 ಎಕರೆ ಏನದಲ್ಲ, ಅದು ಅವರು ಒಪ್ಕೊಂಡ ಮೇಲೆ ಹಿಂದೆ ನೋಟಿಫಿಕೇಷನ್ ಆಗಿದೆ. ಅದು ಆ ರೈತರು ಕೊಡಲಿಕ್ಕೆ ಬಹುತೇಕ ಜನ ತುಂಬ ರೆಡಿ ಇದ್ದಾರೆ. ಆ ರೈತರದ್ದು ವಿಷಯ ಬೇರೆ. ಈಗ ಅದನ್ನು ಬಿಟ್ಟು ಇವರು ಹೋರಾಟ ಮಾಡ್ತಾ ಇರುವಂಥದ್ದು ಏನಿದೆಲ್ಲ ಅದು ಬೇರೆ ಇದೆ. ನಾಳೆ 15ನೇ ತಾರೀಕಿಗೆ ಮೀಟಿಂಗ್ ಇದೆ. ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳ್ತಾರೆ. ಅದಲ್ಲ ಈಗ ಅದನ್ನು ನಿನ್ನೆ ಸಭೆ ಆಗಿದ್ದನ್ನು ಇಲ್ಲಿ ಹೇಳಕ್ಕೆ ಬರಲ್ಲ. ಮುಖ್ಯಮಂತ್ರಿಗಳು ಅದನ್ನು ನಮ್ಮ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಕ ಎಲ್ಲವನ್ನು ಚರ್ಚೆ ಮಾಡಿದ್ದಾರೆ. ಮಾಡಿ ಈಗ 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ತಮ್ಮ ಅಂತಿಮ ನಿರ್ಣಯ ತಿಳಿಸ್ತಾರೆ. ವಿಚಾರವಾಗಿ ದೇವನಹಳ್ಳಿ ವಿಚಾರವಾಗಿ ಸರ್ ಹೈಕಮಾಂಡ್ಗೂ ಕೂಡ ಪತ್ರ ಬರೆದಿದ್ದಾರೆ ಚಿಂತಕರು ಅಂತ. ಬರಿಬೋದು ಬಿಡಿ, ಅದಕ್ಕಿಂತ ತಪ್ಪಿದೆ. ಪ್ರತಿಯೊಬ್ಬರಿಗೂ ಹಕ್ಕಿದೆ. ಹೈಕಮಾಂಡ್ಗೆ ಇವತ್ತೊಂದು ದಿವಸ ಹಿಂದೆನೂ ನನಗೆ ಇವರೆಲ್ಲ ಬರೆದಿದಾಗ ನನಗೆ ಕೆಲವೊಂದು ಕೇಳಿದ್ರು, ಅದಕ್ಕೆ ಉತ್ತರ ನಾನು ಕೊಟ್ಟಿದ್ದೀನಿ. ಇದು ಸರ್ವೇ ಸಾಮಾನ್ಯ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂಥದ್ದು ಇದೆಲ್ಲನೂ ಕೂಡ ಸರ್ವೇ ಸಾಮಾನ್ಯ. ಅವ್ರಿಗೆ ಅದರ ಹೈಕಮಾಂಡ್ ಕೇಳ್ತದೆ, ಹೈಕಮಾಂಡ್ಗೂ ಅರಿವು ಇರ್ತದೆ. ಎರಡೂ ಕಡೆ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ. ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲನೂ ಕೂಡ ನಾನು ಈಗೇನು ಹೇಳೋಕ್ಕೆ ಬರೋದಲ್ಲ. ಈಗ ಹೋರಾಟ ನಡೀತಿರೋಂಥದ್ದು, ಹೋರಾಟ ಮಾಡೋಂಥವ್ರದ್ದು ಏನಿದೆ ಉದ್ದೇಶ, ಅವ್ರದ್ದು ಕೃಷಿ ಭೂಮಿ ಕೃಷಿಯಾಗೇ ಉಳಿಬೇಕು ಅಂತೇಳಿ. ಕರೆಕ್ಟಾ? ಕೃಷಿ ಭೂಮಿ ಕೃಷಿಯಾಗಿಯೇ ಉಳಿಬೇಕು, ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಅವ್ರ ಡಿಮ್ಯಾಂಡ್ ಇದೆ. ನಾವು ಇವತ್ತೊಂದು ದಿವಸ ಒಳ್ಳೆ ರೇಟ್ ಕೊಡ್ತೀವಪ್ಪ, ಅಥವಾ ಈ ಒಳ್ಳೆ ರೇಟನ್ನು ಕೂಡ ನನ್ನ ಮುಖ್ಯಮಂತ್ರಿಗೆ ಅನೌನ್ಸ್ ಮಾಡ್ತಾರೆ. ನಾಡ್ದು ಒಳ್ಳೆ ರೇಟ್ ಕೊಡ್ತೀವಿ, ಡೆವಲಪ್ ಲ್ಯಾಂಡ್ ಕೊಡ್ತೀವಿ. ಅಲ್ಲಿ ಬೆಲೆ ಬಾಳೋ ಭೂಮಿ ಇದೆ, ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ. ಈಗ 10,781 ಸ್ಕ್ವೇರ್ ಫೀಟ್ ಕೊಡ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಆಫರ್ ಮಾಡ್ತೀವಿ. ಇಷ್ಟು ಆದಮೇಲೂ ಕೂಡ ಇವರು ಇದು ಮಾಡಿದರೆ ಅದು ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವಾಗ ನೋಡಿ, ನಿನ್ನೆ ಒಂದು ಹೇಳ ನಾನು ಅವ್ರ ಇದರಲ್ಲಿ ಬೀಳೋಕ್ಕಾಗಲ್ಲ. ಯಾರು ಹೋರಾಟಗಾರ ಅಲ್ಲ ಅಂತ ಅನ್ನೋದನ್ನ ನಿರ್ಧಾರ ಮಾಡೋಕ್ಕಾಗಲ್ಲ. ಕೇಳಿ, ಈಗ ಅವರು ನಿನ್ನೆ ಕೆಲವೊಬ್ರು ಬಂದಿದ್ದಾರಲ್ಲ, ಅವರು ಪಾನಿ ತೊಗೊಂಬಂದಿದ್ರು. ಸುಮಾರು 400 ಎಷ್ಟು ಎಕರೆಗಳದ ಅವ್ರು ತಮ್ಮದು ಪಾನಿ ತೊಗೊಂಬಂದಿದ್ರು. RTC ತಮ್ಮದು. ಮತ್ತು ಸದಸ್ಯರಲ್ಲ, ಬೇರೆ ರೈತರು. ಭೂಮಿ ಇದ್ದವನು ಇಂಪಾರ್ಟೆಂಟ್ ಅಲ್ಲ. ಭೂಮಿ ಈಗ ಇದರಲ್ಲಿ ಯಾವುದೇ ಇದ್ರಾಗ ಈಗ ಯಾರು ಇಂಪಾರ್ಟೆಂಟು? ಭೂಮಿ ಇದ್ದ ರೈತರು ಇಂಪಾರ್ಟೆಂಟು. ಈಗ ನಾನು ಹೋರಾಟ ಮಾಡ್ತಿದ್ರೆ ನನ್ನ ಭೂಮಿ ಇಲ್ಲಪ್ಪ, ನಾನು ಹೋರಾಟ ಮಾಡ್ತಿದ್ದೆ ಅಂತೇಳಿ ನಾನು ಇಂಪಾರ್ಟೆಂಟ್ ಅಲ್ಲ. ನನಗೆ ರೈತರು ಕೂಡ ಡೈರೆಕ್ಟ್ ಇರೋ ಸಂಬಂಧ. ಅವ್ರು ಕೊಡಬೇಕಾಗಿದ್ದರೆ ಕೊಡ್ತಾರೆ, ಬೇಡ ಅಂದರೆ ಬಿಡ್ತಾರೆ. ಯಾರಿಗೂ ಒತ್ತಾಯನೋ ಮಾಡೋದಲ್ಲ. ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಣಯ ತೆಗೆದುಕೋತೀವಿ. ನೋಡಿ, ನಾನು ಪರ್ಟಿಕ್ಯುಲರ್ಲಿ ಲ್ಯಾಂಡ್ ಎಕ್ವಿಷನ್ ವಿಚಾರದಲ್ಲಿ ನಾನು ಕೂಡ ರೈತನಾಗಿ ನಾನು ಹೋರಾಟ ಮಾಡಿ, ನಾನು ಬರಗಾಲದ ಬಿಜಾಪುರನ್ನು ಇವತ್ತೊಂದು ದಿವಸ ನಾನು ಸಂಪತ್ಭರಿತವಾದಂಥ ಬಿಜಾಪುರ ಮಾಡಿದಂಥ ಎಲ್ಲ ಹಿಂದೆ ಇದ್ದಾರೆ ನೋಡಿ ಬಿಜಾಪುರದವರು. ಮೊದಲು ಬಿಜಾಪುರ ಹೆಂಗಿತ್ತು, ಇವತ್ತು ಬಿಜಾಪುರ ಹೆಂಗಿದೆ. ಬರದ ನಾಡು, ಹಿಂದುಳಿದ ನಾಡು ಅಂತಂದವ್ರಿಗೆ ಸಂಪತ್ಭರಿತ ನಾಡು ಮಾಡಿದಂಥವು ನಾನು. ಏನು ಹೀಗಾಗಿ ನನಗೂ ರೈತರ ಇದು ಗೊತ್ತಿದೆ. ಹೋರಾಟದಲ್ಲಿ ಸರ್, ರೈತರ ಹೋರಾಟದಲ್ಲಿ ಕೆಲವರು ಭಾಗಿಯಾಗಿ ಹೋರಾಟವನ್ನೇ ದಿಕ್ತಪ್ಪಿಸ್ತಾ ಇದ್ದಾರೆ. ಅಂಥವು ಯಾವುದನ್ನು ಕೂಡ ಆಗೋದಿಲ್ಲ ರೀ. ನಾಡ್ದು ಮುಖ್ಯಮಂತ್ರಿಗಳ ಮೀಟಿಂಗ್ ಇದೆ. ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಒಂದು ಒಳ್ಳೆಯ ನಿರ್ಧಾರ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಏನಾದರೂ ಇದೆಯಾ ಸರ್ ನಿಮಗೆ? ನಾನು ಯಾವುದನ್ನು ಕೂಡ ಹೇಳಕ್ಕೆ ಹೋಗಲ್ಲ. ಆದ್ರೆ ನನ್ನ ಕಡೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಇದೆ. ನನಗೆ ಸಂಪೂರ್ಣವಾದಂಥ ಮಾಹಿತಿ ಏನಿದೆ ಅಂದರೆ ಯಾರ್ಯಾರೆಲ್ಲ ಅಗ್ರಿಮೆಂಟ್ ಹೋಲ್ಡರ್ಸ್ ಇದ್ದಾರೆ, ಯಾರ್ಯಾರು ರಾಜಕಾರಣಿಗಳ ಲ್ಯಾಂಡ್ ಎಷ್ಟಿದೆ, ನಮ್ಮಂಥವ್ರದ್ದು ಏನು ರೀ, ನಮ್ಮಂಥವ್ರದ್ದು ಅಂತ ಹೇಳ್ತೀವಿ. ಯಾರ್ಯಾರ್ದು ಅಗ್ರಿಮೆಂಟ್ ಹೋಲ್ಡರ್ಸ್ ಏನಿದಾವೆ ಎಲ್ಲ ನನಗೆ ಗೊತ್ತಿದೆ. ನಾನು ಯಾವುದು ಮಾಡೋಕ್ಕೆ ಹೋಗಲ್ಲಪ್ಪ. ನಾನು ಇದನ್ನು ಸುಮ್ಮನೆ ಇದು ಮಾಡಿ ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗಲ್ಲ. ಈಗ ಪ್ರತಿಯೊಬ್ಬರಿಗೂ ಹೋರಾಟ ಹಾಕಿದೆ. ಅವರು ಬೇಡ ಅಂತಂತಾರೆ, ಇವರು ತಗೊಳ್ಳಿ ಅಂತಾರೆ. ನಮ್ಗೆ ಆ ರೇಟ್ ಕೊಡುತ್ತೆ, ಆ ರೇಟ್ ಕೊಡೋಕ್ಕಾಗತ್ತೆ, ನಮ್ಗೆ ಅದು ವಿಚಾರ ಮಾಡಬೇಕಾಗ್ತದೆ. ಇದು ಸುಮ್ಮನೆ ನಾನು ಈ ಗೊಂದಲಕ್ಕೆ ಸೃಷ್ಟಿ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಯಾರ ಮ್ಯಾಗೂ ಅಲಿಗೇಷನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇಷ್ಟೇ ಇವತ್ತೊಂದು ದಿವಸ ಉದ್ದಿಮೆಗಳು ಮತ್ತು ಏನು ಕೃಷಿ ಎರಡೂ ಕೂಡ ಹೋಗ್ಬೇಕು. ಈಗ ನಿನ್ನೆ ನೋಡಿ, ಇಲ್ಲೇ ಇದೆ ನನ್ನ ಪಾಕೆಟ್ನಲ್ಲಿ 17 ವರ್ಷ ನಂತರ
ಏನು ನಂದಿಗ್ರಾಮ ಆಯ್ತಲ್ಲ ಟಾಟಾ ನ್ಯಾನೋ ಪ್ರಾಜೆಕ್ಟು, 17 ವರ್ಷ ನಂತರ ಟಾಟಾದವ್ರ ಜೊತೆ ಇವತ್ತೊಂದು ದಿವಸ ಮಾತುಕತೆ. 17 ವರ್ಷ ಟಾಟಾ ರಿಟರ್ನ್ಸ್ ಟು ಮಮತಾ ಬೆಂಗಾಲ್. ಎಷ್ಟು ಪ್ಯಾಟರ್ನ್ ಅನ್ನೋದು ಸರ್ ಏನ್ರಿ? ಧಾರವಾಡದ ಕೇಳಿದ್ವಿ ಸರ್ ಲಾಸ್ಟ್ ಟೈಮ್. ಹಿಸ್ಟಾರಿಕ್ ಮೀಟಿಂಗ್ ಸಿನ್ಸ್ ಫೋರ್ಸ್ಟ್ ಎಕ್ಸಿಟ್ ಏನ್ರಿ 17 ಇಯರ್ಸ್ ಏನ್ರಿ ಏನಾಗ್ತದೆ ಇದು? ಈಗ ಮತ್ತೆ ಬರುತ್ತೆ ಸರ್ ಕರ್ನಾಟಕ ಪ್ಯಾಟರ್ನ್. ಬಿಸ್ನೆಸ್ ಟುಡೇ ನಿಮ್ಮದು ಮ್ಯಾಗ್ಝಿನು. 17 ಇಯರ್ಸ್ ಆಫ್ಟರ್ ಸಿಂಗೂರ್ ಸ್ಟಾರ್ಮ್ ಟಾಟಾ ಸನ್ ಚೇರ್ಮನ್ ಮೀಟ್ಸ್ ಭೇಟಿ. ನಿಮ್ಮನ್ನು ನನ್ನಲ್ಲಪ್ಪ, ಅಲ್ಲಿ ವೆಸ್ಟ್ ಬೆಂಗಾಲ್ 17 ವರ್ಷ ಇಂಡಸ್ಟ್ರೀಸ್ ಫುಲ್ ಕ್ಲೋಸ್ ಮಾಡಿದೆ. ಅಂದರೆ ಈ ಥರ ಎಲ್ಲ ಇರ್ತವೆ. ಹೀಗಾಗಿ ಉದ್ದಿಮೆಗಳು ಹೋಗಬೇಕು, ಕೃಷಿನೂ ಆಗಬೇಕು, ರೈತರಿಗೆ ಅನ್ಯಾಯ ಆಗಬಾರ್ದು. ಅದಕ್ಕೆ ಭೂ ಸ್ವಾಧೀನ ಕಾಯ್ದೆ 2013 ತಂದಿದ್ದು ಯಾರು? ಕಾಂಗ್ರೆಸ್ ಸರ್ಕಾರನೇ. ನಾವು 2013 ಕಾಯ್ದೆ ಪ್ರಕಾರನೇ ಅವ್ರು ಪರಿಹಾರ ಕೊಡೋದಲ್ಲದೆ ಇನ್ನೂ ಸಂದರ್ಭ ಬಂದಾಗ ವಿಶೇಷ ಪ್ರಕರಣ ಅಂಥೇಳಿ ಎಕ್ಸ್ಕ್ರಿಷನು ಕೂಡ ಜಾಸ್ತಿನೂ ಕೊಡುತ್ತೇವೆ. 10,781 ಸ್ಕ್ವೇರ್ ಫೀಟ್ ಬದಲು ಜಾಸ್ತಿನೂ ಕೂಡ ಕೊಡ್ತೇವೆ. ನಾವು ಯಾರ ಜೊತೆ ಈಗ ಅಲಿಗೇಷನ್ ಮಾಡೋಕ್ಕೆ ಹೋಗಲ್ಲ, ಯಾರ ಬಗ್ಗೆನೂ ನಮ್ದು ಇದು ಇಲ್ಲ. ಮುಖ್ಯಮಂತ್ರಿಗಳು 15ನೇ ತಾರೀಕಿಗೆ ಮೀಟಿಂಗ್ ಮಾಡ್ತಾರೆ. ನಾವು ಏನು ಹೇಳಬೇಕಾಗಿದ್ದಲ್ಲ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ, ಅಲ್ಲ ಮೀಟಿಂಗ್ನ ಅನೌನ್ಸ್ ಮಾಡ್ತಾರೆ. ಟಾಟಾ ನ್ಯಾನೋ ನೀವೇನಾದ್ರು ಆಫರ್ ಕೊಡ್ತೀರಾ ಸರ್? 17 ವರ್ಷ ಮುಗಿದು ಹೋಗಿದೆ. ಈಗ ಟಾಟಾನ ಭಾಳ ಬಗ್ಗೆ ಈಗ ಟೆಕ್ನಾಲಜಿ ಎಂತೆಂತ ಬಂದಿದ್ದಾವೆ. ಈಗ 17 ವರ್ಷದ ಹಿಂದಿನ ಮಾತಾಡ್ತೀರಿ ನೀವು. ಸರ್ ಇದನ್ನು ಹೊರತುಪಡಿಸಿ ಸರ್ ಎಲ್ಲ ಪಟ್ಟಿ ಮಾಡಿದ್ದಾರೆ. 55 ಜನ ಎಮ್ ಎಲ್ ಎ ಪಟ್ಟಿ ಮಾಡಿ ಏಜೆಂಟ್ಗಳನ್ನ ಕಳಿಸ್ತಾ ಇದ್ದಾರೆ ಶಾಸಕರ ಮನೆಗಳಿಗೆ ಅಂತ. ನೋಡಿ, ಶಾಸಕರೇನು ನಮ್ಮ ಕಡೆ ಅಂತಾರಲ್ಲ ಹುಣಸೆ ಬೀಜ, ಹುಣ್ಸಿಕಪ್ಪ ಅಂತೀವಿ. ಏನಂತೀವಿ ನಾವು? ನಮ್ಮಲ್ಲಿ ಭಾಷೆದಾಗ ಹುಣ್ಸಿಕಪ್ಪ ಅಂತೀವಿ. ಅದು ಹುಣ್ಸಿಕಪ್ಪ ತಿಳ್ಕೊಂಡಿದ್ದಾರೆ. ಎಷ್ಟಿದೆ? 130, ಈಗ 140 ಆಗ್ತೀವಿ. ದಿನ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದು 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರನ್ನ 2/3 ಎಷ್ಟು ರೀ? 85. ಹೌದಲ್ಲ? 85 ಜನ ಶಾಸಕ ಸಿಗ್ತಾರೆ. ಹುಣ್ಸಿಕಪ್ಪ ಅವ್ರು ಶಾಸಕರು. ನಮ್ಮ ಹುಣ್ಸಿ ಬೀಜ ನಿಮ್ಮ ಕಡೆ ಅಂತಾರೆ. ಕಪ್ಪ ನಾವು ಅಂತಿರಲ್ಲ, ನಾವು ಅಂತೀವಿ. ಹೀಗಾಗಿ ಅಷ್ಟು ಜನ ಏನಪ್ಪ ಸಲ ಒಂದು 15 ಜನ ಇತ್ತು ಅವಾಗ ಏನೋ ಒಂದ್ಸಲ ಇದು ಮಾಡಿ ಸಾಧನೆ ಮಾಡಿದರು. 85 ಜನ ಮಾಡೋಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ನೋಡಿ ಇದೆಲ್ಲ ಹೂವಪ್ಪು ನಡೀತದೆ. ಅರ್ಧ ಮಾಧ್ಯಮದವ್ರು ನಿಮ್ಮದೇ ಇರ್ತದೆ. ಇಲ್ಲ, ವಿಜಯಾನಂದ ಕಾಶ್ಯಪ್ನವ್ರು ಹೇಳಿದ್ದಾರೆ. ವಿಜಯಾನಂದ ಕಾಶ್ಯಪ್ನವ್ರು ಏನು ಯಾವ ರೀತಿ ಹೇಳಿದಾನೆ ಅವ್ರಿಗೆ ಕೇಳ್ಬಿಡಿ ನೀವು. ಅರೆ ವಿಜಯಾನಂದ ಹೇಳೇ ಇರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಆದರೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳಬೇಕು. ಅವರೇ ವಿಜಯಾನಂದ ಕಾಶ್ಯಪ್ನವ್ರು ಸುಳ್ಳು ಹೇಳ್ತಾರೆ. ಆದರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು ಅಷ್ಟೇ ಅಲ್ಲ. BJPನ ಹಿಂದೆನೂ ಹೇಳಿದ್ದೀನಿ, BJPಯ ಮತ್ತು JDSನ ಭಾಳಷ್ಟು ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದ್ದಾರೆ. 10-15 ಜನ ನಮ್ಮ ಕಡೆ ಬರ್ತಾ ಇದ್ದಾರೆ. ಇಂಥದ್ರಾಗ ಆಪರೇಷನ್ ಕಮಲ ಮಾತಾಡ್ತಾ ಇದ್ದೀರಿ ನೀವು. ಸರ್ ಇವರು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಕುರ್ಚಿ ಕದನ ನಡೀತಾ ಇದೆಯಲ್ಲ ಸರ್, ಅದ್ಯಾವುದೂ ಇಲ್ಲ. ನೋಡಿ ನಮ್ಮ ಪಕ್ಷದಲ್ಲಿ ಯಾವ ಕದನೂ ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನೇ ಇದ್ದರೂ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದು ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸ್ತದೆ, MB ಪಾಲ್ಗೂ ಅನ್ವಯಿಸ್ತದೆ, DK ಶಿವಕುಮಾರ್ಗೂ ಅನಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ನಮ್ಮಲ್ಲಿ ಕದನ ಆಗಿದ್ರೆ ಹೇಳಿದ್ದಾರೆ ಸರ್. ಆದ್ರೆ ಹೈಕಮಾಂಡ್ ನಾಯಕರು ಒಬ್ರು ಏನು ಬಾಯಿ ಬಿಡ್ತಿಲ್ವಲ್ಲ ಸರ್? 5 ವರ್ಷ ಇರ್ತಾರೆ, ಎಷ್ಟು ವರ್ಷ ಇರ್ತಾರೆ ಅನ್ನೋದು. ಸುರ್ಜೇವಾಲಾ ಬಂದು ಹೋದ್ರು ಏನು ಹೇಳ್ತಿಲ್ಲ, ಖರ್ಗೆ ಅವ್ರು ಇಲ್ಲೇ ಇರ್ತಾರೆ, ಅವರು ಏನು ಹೇಳ್ತಿಲ್ಲ. ಅಂದರೆ ಹೇಳ್ಬೇಕಂತಿದ್ಯಾ? ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, 5 ವರ್ಷ ನಾನು ಮುಂದುವರಿತೀನಿ ಅಂತ ಹೇಳಿದಾರೆ ಅವರು. ತಪ್ಪೇನಿದೆ ಅದರಲ್ಲಿ? ನಾನು ಬದಲಾವಣೆ ಮಾಡ್ತಾನೆ. ಹೈಕಮಾಂಡ್ ಅದು ಅವಶ್ಯಕತೆ ಇದ್ರೆ ಹೇಳ್ತದೆ, ಅನಾವಶ್ಯಕವಾಗಿ ಅವರೇ ಕೇಳ್ತಾರೆ. DK ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತನ್ನು CM ಹೇಳಿದ್ದಾರೆ. ಇದನ್ನ ಯಾವ ಥರ ನಾವು ತಿಳ್ಕೊಬೇಕು? ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಇವತ್ತೊಂದು ದಿವಸ. ಆದರೆ ಬಹುತೇಕ ಇದು ಸತ್ಯ ಪರಿಸ್ಥಿತಿ ಅಂದರೆ ಇವತ್ತು ಶಾಸಕರ ಬೆಂಬಲ ಇವತ್ತೊಂದು ದಿವಸ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವ್ರ ಕಡೆ ಇದೆ. ಅದರ ಅರ್ಥ DK ಶಿವಕುಮಾರ್ ಅವ್ರ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ, ಅವ್ರಿಗೂ ಕೂಡ ಬೆಂಬಲ ಇದೆ. ಆದರೆ ನಮ್ಮಲ್ಲಿ ಎಲ್ಲನೂ ಕೂಡ ಇದೆಲ್ಲನೂ ಗಣನೆಗೆ ಬರೋದಿಲ್ಲ. ಅದು ನಮ್ಮಲ್ಲಿ ಪಕ್ಷ ಇವತ್ತಿನ ದಿವಸ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ಸರ್ ಈಗ ಸಚಿವರ ಮೌಲ್ಯಮಾಪನ ನಿಮಗೆ ಹೈಕಮಾಂಡ್ ನಿಮ್ಮ ಸರ್ ನಾನು ಅದನ್ನು ಹೇಳಾಕತ್ತಿಲ್ಲ, ನೀವು ಅದನ್ನೆಲ್ಲ ತರಿಸಿದ್ದು ನಿಮಗೆ ರವಿವಾರ ಕೂಡ ನೀವು ಇದೇ ಕೆಲಸ ಮಾಡೋದು ಅಂದಂಗಾಯ್ತು. ಸರ್ ಈಗ ಸಚಿವರ ಮೌಲ್ಯಮಾಪನ ಮಾಡೋಕ್ಕೆ ಸುರ್ಜೇವಾಲಾ ಅವರು ಬರ್ತಾರೆ 16ರಿಂದ. ಕೆಲ ಹಿರಿಯ ಸಚಿವರನ್ನ ಕೈ ಬಿಡ್ತಾ ಕೆಡುವಂಥ ಸಾಧ್ಯತೆಗಳಿದೆ. ನನಗೆ ಗೊತ್ತಿಲ್ಲ ಅವ್ರ ಮೌಲ್ಯಮಾಪನ ಮಾಡೋಕ್ಕೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಹಿಂದೆ ರಿಪೋರ್ಟ್ ಕಾರ್ಡ್ ಬೇರೆ ತೊಗೊಂಡಿದ್ರು ನಿಮ್ಮ ಕಡೆಯಿಂದ. ನನಗೆ ಗೊತ್ತಿಲ್ಲಪ್ಪ. ಕೊಡಿ ನೀವು ಕೊಟ್ಟಿರಲಿಲ್ಲ ಸರ್? ನಾವು ಕೊಟ್ಟಿಲ್ಲಪ್ಪ.
ನಮ್ದು ರಿಪೋರ್ಟಾಗಿ ನಮ್ದು ಏನೇನು ಇರ್ತದೆ ಅದನ್ನೆಲ್ಲ ಹೇಳ್ತಿರ್ತೀವಿ ನಾವು ಎಲ್ಲನೂ ಅಲ್ಲ ಸರ್ ಅವ್ರಿಗೂ ಗೊತ್ತಿರ್ತಾರೆ. ಸರ್ MLAಗಳದು ಆಯಿತು, ಈಗ ಈ ಸಚಿವರದ್ದು 1-to-1 ಮೀಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಸರ್ ಉದ್ದೇಶ? ಈ ಥರ ಇದು ತಪ್ಪೇನಿದೆ, ಏನೇನು ಆಗ್ತಾ ಇದೆ, ಅಥವಾ ಕೆಲವು ಶಾಸಕರು ಈ ಇಲಾಖೆಯಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಇದಕ್ಕೆ ಜಾಸ್ತಿ ಹಣ ಕೊಡಬೇಕು ಏನಪ್ಪ ಅದು ಕೇಳ್ಬೋದು, ತಪ್ಪೇನಿದೆ ಅದು ಕಾಂಗ್ರೆಸ್ ಮಾಡೋ ಹೈಕಮಾಂಡ್. ಕೆಲಸನ ಸುರ್ಜೇವಾಲಾ ಮಾಡ್ತಿದ್ದಾರೆ ಅಂತ. ಸುರ್ಜೇವಾಲಾ ಅವರು ದುಡ್ಡು ಕೊಡೋರಲ್ಲ, CM ಅವರೇ ಕೊಡಬೇಕು, ಅಂತಿಮವಾಗಿ ಹಣ ಕೊಡಬೇಕಾಗಿದ್ದು CM ಅವರೇ. ಆದರೆ ಅವ್ರು ಏನಾದ್ರು ನಾವು ಶಾಸಕ ಅವರೆಲ್ಲ ಅಭಿಪ್ರಾಯ ತೊಗೊಂಡು ಅವರು ಅದನ್ನು CM ಅವ್ರಿಗೆ ನೋಡಿ ಸರ್ ಹಿಂಗೆಲ್ಲ ಅಭಿಪ್ರಾಯಗಳಿದ್ದಾವೆ, ಹೀಗೆಲ್ಲ ಇದ್ದಾವೆ, ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೆಲ್ಲ ಹಿಂಗೆಲ್ಲ ಹೇಳ್ಬೋದು, ತಪ್ಪೇನಿದೆ. ಈಸ್ ಅ ಹೈಕಮಾಂಡ್ ನೋಡ್ರಿ, ಇದು ನಮ್ಮ ಪಕ್ಷದಾಗಲ್ಲ ಅಷ್ಟೇ ಅಲ್ಲ, BJPದಾಗ ಕಾಂಗ್ರೆಸ್ ಅಲ್ಲಿ ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದಾಗ ಬರ್ತಿರಲ್ವಾ, ಬಂದಾಗ ಮೀಟಿಂಗ್ ಮಾಡ್ತಿರಲ್ಲ MLAಸು, ತೋರಿಸಲ್ಲ ನಿಮಗೆ ಗೊತ್ತಿಲ್ವಾ, ನೀವೇ ಅಟೆಂಡ್ ಆಗಿದ್ದೀರಿ. ಹೈಕಮಾಂಡ್ ಸರ್ಕಾರದಲ್ಲಿ ಇಂಟರ್ಫಿಯರ್ ಆದಂಗೆ ಆಗುತ್ತಲ್ಲ ಸರ್? ನೋ ನಮ್ಮ ಪಕ್ಷದಲ್ಲೂ ಮಾಡ್ತಾ ಇದ್ದಾರೆ, BJPಯಲ್ಲೂ ಕೂಡ ಬರ್ತಾರೆ. ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದು ಮೀಟಿಂಗ್ ಮಾಡಲ್ವಾ, ಶಾಸಕರದು ಅಭಿಪ್ರಾಯಗಳು ಕೇಳೋದಲ್ವಾ, ಕೆಲಸ ಆಗ್ತಾ ಇದೆ ಅಲ್ಲೋ, ಇನ್ನೂ ಹೆಚ್ಚಿನ ಅನುದಾನ ಬೇಕಾ, ಇದೆಲ್ಲನೂ ಕೂಡ ಇರ್ತದೆ. ಯಾಕೆ ಸುಮ್ಮನೆ ಇದು ಮಾಡ್ತಾ ಇದ್ದೀರಾ ನೀವು? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.